ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ. ವಿವಿಧ ಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ 66 ರೌಡಿ ಶೀಟರ್ಗಳಿಗೆ ಗಡೀಪಾರು ಆದೇಶ ಜಾರಿಗೊಳಿಸಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಅವಳಿ ನಗರದಲ್ಲಿ ಪುಡಿ ರೌಡಿಗಳ ಹಾವಳಿ, ಡ್ರಗ್ಸ್ ಹಾಗೂ ಗಾಂಜಾ ಪೆಡ್ಡಿಂಗ್ ಸೇರಿದಂತೆ ಹಲವು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಕಮಿಷನರೇಟ್ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆದೇಶದ ಮೇರೆಗೆ ಹುಬ್ಬಳ್ಳಿ ಮತ್ತು ಧಾರವಾಡದ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಟ್ಟು 66 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಬೆಂಡಿಗೇರಿ, ಹಳೆ ಹುಬ್ಬಳ್ಳಿ, ಕಸಬಪೇಟೆ, ಶಹರ, ವಿದ್ಯಾಗಿರಿ ಸೇರಿದಂತೆ ಹಲವು ಠಾಣೆಗಳ ವ್ಯಾಪ್ತಿಯ ರೌಡಿ ಶೀಟರ್ಗಳು ಈ ಪಟ್ಟಿಯಲ್ಲಿದ್ದಾರೆ. ಇನ್ನು ನಗರದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಾಚರಣೆಗಳು ಮುಂದಾಗಲಿವೆ ಎಂದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರದ ಕಮಿಷನರೇಟಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರೌಡಿ ಶೀಟರ್ಗಳಿರ್ಬೋದು, ಡ್ರಗ್ ಪೆಡ್ಲರ್ಸ್ ಇರ್ಬೋದು, ಆರ್ಗನೈಸ್ಡ್ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ನಿರಂತರವಾಗಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಅದರ ಅಂಗವಾಗಿ 2025 ಇಸ್ವಿಯಲ್ಲಿ ನಾವು ಹೇಳಬೇಕು ಅಂತಂದರೆ ಒಟ್ಟು 132 ಜನರ ಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ ಗಡೀಪಾರು ಆದೇಶವನ್ನು ಮಾಡಿದ್ವಿ. 6 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಮಾಡಿದ್ವಿ. ಆ ಗೂಂಡಾ ಆ್ಯಕ್ಟಲ್ಲಿ 6 ಜನ ಯಾರಿದ್ರು ಅವರು ಸುಮಾರು 1 ವರ್ಷಗಳ ಕಾಲ ಜೈಲಿನಲ್ಲಿದ್ದು ನಾವು ಗಮನಿಸ್ಬೋದು. ಅದ್ರ ಜೊತೆಗೆ ಪ್ರಸಕ್ತ ವರ್ಷದಲ್ಲಿ 2026ರಲ್ಲಿ ಈಗಾಗಲೇ ನಾವು ಒಟ್ಟು 61 ಜನರ ಮೇಲೆ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ. 4 ಜನರ ಮೇಲೆ ಪಿಟ್ ಆ್ಯಂಡ್ DPS ಅಂದರೆ ಯಾವ ರೀತಿ ಆ್ಯಂಟಿ ಸೋಷಲ್ ಗೂಂಡಾ ಎಲಿಮೆಂಟ್ಸ್ ಇರ್ತಾರೆ, ರೌಡಿ ಎಲಿಮೆಂಟ್ಸ್ ಇರ್ತಾರೆ, ಅವ್ರ ಮೇಲೆ ಗೂಂಡಾ ಆ್ಯಕ್ಟ್ ಆಗ್ತಾರೆ. ಅದೇ ರೀತಿ ಯಾರು ಮಾದಕ ವಸ್ತುಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂಥವ್ರ ಮೇಲೆ ಪಿಟ್ ಆ್ಯಂಡ್ DPS ಅಂತ ಒಂದು ಕಾಯ್ದೆ ಇದೆ. ಅದರಲ್ಲಿ ಕೂಡ ಗೂಂಡಾ ಆ್ಯಕ್ಟ್ ರೀತಿಯಲ್ಲಿ 1 ವರ್ಷಗಳ ಕಾಲ ಅವ್ರನ್ನ ಬಂಧನದಲ್ಲಿಡಲಿಕ್ಕೆ ನಾನು ಆದೇಶ ಮಾಡ್ಬೋದಾಗಿದೆ. ಅದರಲ್ಲಿ ಒಟ್ಟು 4 ಜನರ ಮೇಲೆ ಪಿಟ್ ಆ್ಯಂಡ್ DPS ಆದೇಶವನ್ನು ಮಾಡಿದ್ದೇವೆ ಮತ್ತು 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಜಾರಿ ಮಾಡಿದ್ದೇವೆ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಲಿಕ್ಕೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ, ವೈಲೆನ್ಸು ಅಥವಾ ಅಸಾಲ್ಟ್ ಮಾಡುವಂಥದ್ದು, ರೌಡಿಸಮ್ ಮಾಡುವಂಥದ್ದು, ಆರ್ಮ್ಸ್ ಇಟ್ಕೊಂಡು ಓಡಾಡುವಂಥದ್ದು, ಇಂಥವ್ರು ಯಾರಿದ್ದಾರೆ ಇಂಥವ್ರ ಮೇಲೆ ಮುಂದುವರೆದ ಕ್ರಮವನ್ನು